ಭಟ್ಕಳದ ಮುರಿನಕಟ್ಟೆ ವಿವಾದ ಇದ್ದಿದ್ದು ಸುನಿಲ್ ನಾಯ್ಕರು ಶಾಸಕರಾಗಿದ್ದಾಗ. ಆಗ ಇವರು ಸುಮ್ಮನಿದ್ದರು ಎಂದರೆ ಹೊಂದಾಣಿಕೆ ಮಾಡಿಕೊಂಡ ಸಂಶಯ ಇದೆ ಎಂದು ಮೀನುಗಾರಿಕೆ ಸಚಿವ ಮಂಕಾಳು ಎಸ್ ವೈದ್ಯ ಮಾಜಿ ಶಾಸಕರ ವಿರುದ್ಧ ಗುಡುಗಿದ್ರು. ಬಿಜೆಪಿ ನಡೆಸಿದ ಪ್ರತಿಭಟನೆ ಬಗ್ಗೆ ಶಿರಾಲಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಂಕಾಳು ಎಸ್ ವೈದ್ಯ ಅವರು, ಚತುಷ್ಪಥ ಹೆದ್ದಾರಿಗೆ ಕಾಮಗಾರಿ ನಡೆಸುವಾಗ ಮುರಿನಕಟ್ಟೆ ವಿವಾದ ಉದ್ಭವಿಸಿತ್ತು. ಆಗ ಇದೇ ಸುನಿಲ್ ನಾಯ್ಕರು ಶಾಸಕರಾಗಿದ್ದರು. ಆಗ ಈ ಬಗ್ಗೆ ಏನೂ ಮಾತನಾಡದೆ ಸುಮ್ಮನಿದ್ದು ಈಗ ಶಾಂತವಾಗಿದ್ದ ಭಟ್ಕಳದಲ್ಲಿ ಗಲಾಟೆ ಎಬ್ಬಿಸಿದ್ದಾರೆ. ಬಿಜೆಪಿ ನಾಯಕರು ಕೇವಲ ರಾಜಕೀಯ ಹೊರತುಪಡಿಸಿ ಬೇರೆ ಏನೂ ಆಗೋದಿಲ್ಲ. ನಾನು ದೇವಸ್ಥಾನ ಕಟ್ಟುವವನೇ ಹೊರತು ಕೆಡಗುವವನಲ್ಲ. ಮುರಿನಕಟ್ಟೆಯನ್ನು ಕೂಡ ಶಾಸ್ತ್ರೋಕ್ತವಾಗಿ ಕಟ್ಟುತ್ತೇನೆ. ಇದು ದೇವಗಳ ಸ್ಥಾನ. ಇಲ್ಲಿ ದೇವರ ವಿಚಾರದಲ್ಲಿ ಅನ್ಯಾಯ ರಾಜಕೀಯ ಮಾಡಿದರೆ ಸರ್ವಸ್ವವನ್ನೇ ಕಳೆದುಕೊಳ್ಳುತ್ತಾರೆ. ಇಲ್ಲಿ ನಾನು ಕೂಡ ದೇವರ ವಿಚಾರದಲ್ಲಿ ರಾಜಕೀಯ ಮಾಡಿದರೆ ನನಗೂ ಕಂಟಕ ತಪ್ಪಿದ್ದಲ್ಲ ಎಂದ ವೈದ್ಯರು, ಈ ಬಿಜೆಪಿ ಮಾಡುವ ರಾಜಕೀಯ ಪ್ರೇರಿತ ಹೋರಾಟಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳಲ್ಲ ಎಂದು ಅಬ್ಬರಿಸಿದರು. ನಮ್ಮ ಉದ್ದೇಶ ಅವ್ರ ಕಷ್ಟಕ್ಕೆ ನಾವು ಭಾಗಿಯಾಗಬೇಕು, ಅಷ್ಟೇ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಮುರಿನಕಟ್ಟೆದು ಇವತ್ತೊಂದು ನಿನ್ನೆದು ಅಲ್ಲ. ಇದು ಸಮಸ್ಯೆ ಇರೋದು ಹೆಚ್ಚು ಕಡಿಮೆ 2018-19. ಅದರ ಪ್ರಾರಂಭ ಹೈವೇ ಬಿಟ್ಟುಕೊಟ್ಟಿದ್ದು 2011. ಅದು ಶುರುವಾದದ್ದು 19-20ರಲ್ಲಿ ಶುರುವಾಯಿತು. ಆವಾಗ ಅಲ್ಲಿ ಕೆಲಸ ಮಾಡಲಿಕ್ಕೆ ಬಂದದ್ದು ಆವಾಗ. ಅದಕ್ಕೂ ಮೊದಲಲ್ಲಿ ಬರಲಿಲ್ಲ, ಟೌನ್ ಹತ್ರ ಬರಲಿಲ್ಲ. ಆ ಸಂದರ್ಭದಲ್ಲಿ ಕೆಲವೊಂದು ಮೀಟಿಂಗ್ ನಮ್ಮ ಸುನಿಲ್ ನಾಯ್ಕರೇ ಮಾಡಿದ್ದಾರೆ. AC ಅವ್ರನ್ನ ಇಟ್ಕೊಂಡು, DSB ಇಟ್ಕೊಂಡು, ಆ ಊರಿನವ್ರು ಇಟ್ಕೊಂಡು, ಆ ಊರಿನವ್ರ ಮನವಿನೂ ಕೊಟ್ಟಿದ್ರು. 5 ವರ್ಷ ಏನ್ ಮಾಡಿದ್ರು ಗೊತ್ತಿಲ್ಲ. ಪಾಪ ಕಾಗೇರಿಯವರು ಸ್ಪೀಕರ್ ಆಗಿದ್ರು. ಅವರಲ್ಲಿಂದ ಆದೇಶ ಆದ್ರೆ ಅದು ಕಾನೂನು, ಅದು ಪಾಲನೆ ಮಾಡಲೇಬೇಕು ಅಂತ ಒಂದು ಅದ್ಭುತವಾದಂತ ಪೀಠದಲ್ಲಿ ಕೂತ್ಕೊಂಡಿದ್ರು 5 ವರ್ಷ. ಅವ್ರಿಗೆ ಆವಾಗ ಮುರಿನಕಟ್ಟೆ ನೆನಪಾಗ್ಲಿಲ್ಲ. ಸುನಿಲ್ ನಾಯ್ಕರ್ MLA ಇದ್ರು, ಆವಾಗ ಮೀಟಿಂಗ್ ಎಲ್ಲ ಮಾಡಿದ್ರು. 5 ವರ್ಷವರೆಗೆ ಏನೂ ಮಾಡ್ಲಿಲ್ಲ. ಅನ್ಯಕೋಮನೂರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಥವಾ ಯಾರಿಗೆ ಮಾಡ್ತಾ ಇದ್ರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ನೀವು ತಿಳ್ಕೊಳ್ಳಿ. ಅವ್ರಿಗೆ ಆಸಕ್ತಿ ಇದ್ದದಿದ್ರೆ ಅವ್ರು ಮಾಡ್ಬೇಕಿತ್ತು. ಅವಾಗ ಯಾಕೆ ಮಾಡ್ಲಿಲ್ಲ? ಈಗ ನಾವು ಮಾಡ್ತೇವೆ, ನಾವು ಮಾಡಿದ್ದು ನಾವು ಮಾಡ್ತೇವೆ. ಸುಮ್ಮನಿರಿ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಏನು ಮೂಲ ಎಲ್ಲಿತ್ತು ಏನು ಎಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ಹಾಕಿದೆ. ಅದು ಹೇಗಿತ್ತು ಏನು, ಅಲ್ಲಿ ಏನು ದೇವ್ರು ನಾವು 2 ವರ್ಷ ಬರ್ತದ. ಅದು ಇಲ್ಲಾಂದ್ರೆ 2 ವರ್ಷಕ್ಕೊಂದ್ಸಲ ಆದ್ರೂ ಬರ್ತದೆ. ಅದು ಶಿರ್ಸಿ ಜಾತ್ರೆಗೆ ಹೋಗಿ ಮುಟ್ಬೇಕು, ಅದು ಬರುವಂಥದ್ದು. ಅದು ಮಾರಿ ಹೊರೆ ಅಂತ ಹೇಳ್ತಾರೆ ನಮ್ಮಲ್ಲಿ. ನಾವೆಲ್ಲ ಕೈ ಮುಗಿತೇವೆ, ಭಕ್ತಿಯಿಂದ ನೋಡ್ಕೊಳ್ತೇವೆ, ಪೂಜೆ ಮಾಡ್ತೇವೆ. 7 ದಿವಸ 11 ದಿವಸ 17 ದಿವಸ ಹೀಗೆ. ಅಷ್ಟು 17 ದಿವಸ ಎಲ್ಲ ಇಟ್ಕೊಳ್ಳೋದಿಲ್ಲ, 11 ದಿವಸ ಹೆಚ್ಚಂದ್ರೆ ಬಹಳ ಟೈಮ್ ಆಯ್ತು. ನಾನು ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವ್ರಿಗೆ BJP ಅವರಿಗೆ ದೇವಸ್ಥಾನ ಮತ್ತೆ ಹೆಣ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಅವ್ರ ಅಭಿವೃದ್ಧಿನೂ ಮಾಡೋದಿಲ್ಲ. ಇಂಥ ಕಷ್ಟ ಸಂದರ್ಭದಲ್ಲಿ ಸ್ಪಂದಿಸೋದು ಇಲ್ಲ. 5 ವರ್ಷ ಸ್ಪಂದಿಸೋದು ಇಲ್ಲ. ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅವರು? ಇಲ್ಲಿ ಎಷ್ಟು ದೇವಸ್ಥಾನ ಬಿದ್ದೋಗು ಪರಿಸ್ಥಿತಿಯಲ್ಲಿ ಇದೆ. ಆ ದೇವಸ್ಥಾನ ಕಾಣೋದಿಲ್ಲ ಇವರಿಗೆ. ಹೋಗಿ ಕಟ್ಸಿ. ನಾನೀಗ ಹೆಚ್ಚು ಕಡಿಮೆ 12.5 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ದೇವಸ್ಥಾನಕ್ಕೆ. ಎಲ್ಲ ದೇವಸ್ಥಾನ 13.5 ಕೋಟಿ, 13,75,00,000. ಈಗ ಎಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ. ಮಾಡ್ಬೇಕು. ಇವರು ದೇವಸ್ಥಾನ ಕಟ್ಟುವವರಲ್ಲ. ದೇವಸ್ಥಾನ ಕಟ್ಟುವವರಿಗೆ ಇವರು ಉಪದ್ರ ಮಾಡ್ಲಿಕ್ಕೆ ಇವ್ರು ಮಾಡ್ತಾ ಇರೋದು. ಇವ್ರು ನಿಜವಾಗೂ ಇದಿದ್ರೆ ಪಕ್ಷಾತೀತವಾಗಿ ಮಾಡ್ಬೇಕು. ದೇವಸ್ಥಾನ, ಮಠ, ಶಾಲೆ ಪಕ್ಷಾತೀತವಾಗಿ ಮಾಡ್ಬೇಕು. ಇಂಥ ಸಂದರ್ಭ ಪಕ್ಷಾತೀತವಾಗಿ ಮಾಡ್ಬೇಕು. ಪಕ್ಷ ಯಾಕೆ ಬರ್ತದೆ? ಇವರು ನಾನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವರು ಗೊಬ್ಬೆ ಹೊಡಿರು, ಬೈದ್ರು. ಏನ್ ಬೈದುಗಳಿಗೆ ನಾನು ಸಣ್ಣವಾಗುದಿಲ್ಲ. ನಾನು ಎಲ್ಲರ ಹತ್ರ ಬೈಸ್ಕೊಂಡು ಅದಕ್ಕಿಂತ ಹೆಚ್ಚು ಸಾಮಾನ್ಯ ಜನರು, ಬಡವರು, ಇಂಥವ್ರದ್ದು ಈ ಕ್ಷೇತ್ರದ ಜನರ ಆಶೀರ್ವಾದ ಅದೇ. ಅವ್ರ ಆಶೀರ್ವಾದದಲ್ಲಿದ್ದವ ನಾನು. ಹಾಗಾಗಿ ದಯವಿಟ್ಟು ವಿಜೇಂದ್ರ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಅಶೋಕರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ಇದು ದೈವ ಭೂಮಿ. ಇಲ್ಲ ಅನ್ಯಾಯ ಮಾಡಿದ್ರು ಸಕ್ಸಸ್ ಆಗುದಿಲ್ಲ. ಯಾರು ಸಕ್ಸಸ್ ಆದ ದಾಖಲೆ ಇಲ್ಲ. ಇದು ಪರಶುರಾಮ ಸೃಷ್ಟಿ ಮಾಡಿದ ನಾಡು ಇದು ನಮ್ದು. ಇಲ್ಲಿ ಏನಾದ್ರು ದೇವಸ್ಥಾನದಲ್ಲಿ ರಾಜಕಾರಣ ಮಾಡಿದ್ರೆ ಸರ್ವನಾಶ ಆಗ್ತಾರೆ. ಯಾರು ಇರೋದಿಲ್ಲ. ನಾನ್ ಮಾಡಿದ್ರೆ ನಾನು ಹಾಳಾಗ್ತೇನೆ. ನಾನು ಏನ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮಾಡ್ತೀನಿ. ನಾನು ಆ ದಿನ ಹೇಳಿದೆ, ದೇವಸ್ಥಾನ ಕಟ್ಟುವವ ನಾನು, ಒಡೆಯುವವನಲ್ಲ. ಇವ್ರು 5 ವರ್ಷ ಏನು ಮಾಡ್ಲಿಲ್ಲ, ಈಗ ಮಾಡುವವರಿಗೂ ಬಿಡೋದಿಲ್ಲ. ಅದೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದು ಕರೆಕ್ಟ್ ಆಗಿ ಎಲ್ಲಿ ಮಾಡಿದ್ರೆ ಸರಿ, ಅದ್ರ ಮೂಲ ಎಲ್ಲಿದೆ ಅಥವಾ ಏನು ಅಂದೇಳಿ ನೋಡ್ಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಮಾಡುವಂತ ಕೆಲಸವನ್ನು ಮಾಡ್ತೀನಿ ನಾನು. ಕೆನರಾ ಪ್ಲಸ್ ನ್ಯೂಸ್ ಭಟ್ಕಳ.